ಪ್ರಿಯ ವೀಕ್ಷಕರೇ, ಇದು ನಮ್ಮ ದಾವಣಗೆರೆ ವಿಜಯಲಕ್ಷ್ಮಿ ರಸ್ತೆ ಹಾಗೂ ಕಾಳಿಕಾದೇವಿ ರಸ್ತೆಗೆ ಹೋಗುವಂಥ ಮಾರ್ಗದಲ್ಲಿ ಈ ಮಂಗಳಮುಖಿಯರ ಕಾಟ ಹೆಚ್ಚಾಗ್ತಿದೆ ಅಂತ ಜನಗಳಿಂದ ತುಂಬ ದೂರುಗಳು ಬರ್ತಾ ಇದ್ದಾವೆ. ಪಾಪ ಯಾವುದೋ ಊರಿಂದ ಬಂದಿರೋ ಈ ತಂದೆ ಮಗಳು ರಸ್ತೆ ಮಾರ್ಗದಲ್ಲಿ ಹೋಗುವಾಗ ಈ ಮಂಗಳಮುಖಿ ತಡೆದಿದ್ದಾಳೆ. ಚಿಲ್ಲರೆ ಕೇಳಿದ್ದಾಳೆ. ಅವರು ಚಿಲ್ಲರೆ ಇಲ್ಲ ಅಂತೇಳಿ ಜೋಬಿಂದ 10 ರೂಪಾಯಿ ತೆಗೆದಾಗ 10 ರೂಪಾಯಿನ ಕಸ್ಕೊಂಡು ತನ್ನ ಪರ್ಸಲ್ಲಿ ಇಟ್ಕೊಂಡಿದ್ದಾಳೆ. ಪಾಪ ಈ ವ್ಯಕ್ತಿ 5 ರೂಪಾಯಿ ವಾಪಸ್ ಕೊಡು ಅಂತ ಕೇಳಿದ್ರೆ ಆ ಭಾಷೆ ಉಪಯೋಗಿಸ್ತಾ ಇದ್ದಾಳೆ ಅವಳು. ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲಿ ಬುರ್ಕ ತರಿಸಿರ್ತಕ್ಕಂಥ ಹೆಣ್ಮಕ್ಳನ್ನ ಮಧ್ಯೆ ನಿಲ್ಲಿಸಿ ಅವರಿಂದ ಬಲವಂತವಾಗಿ ದುಡ್ಡು ಕೇಳ್ತಾ ಇದ್ದಾರೆ. ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ಮೇಲೂ ಕೂಡ ರಾತ್ರಿ ಹೊತ್ತು ಇದೇ ತರಹ ಸುಲಿಗೆ ನಡೀತಾ ಇತ್ತು. ಕಂಡ ಗಂಡು ಮಕ್ಕಳನ್ನು ಸೆಕ್ಸ್ಗೆ ಆಹ್ವಾನಿಸ್ತಾ ಇದ್ದರು. ಆಗ ಬಡಾವಣೆ ಠಾಣೆ ಅಧಿಕಾರಿ ಧನಂಜಯ್ ಅವರನ್ನು ಭೇಟಿ ಮಾಡಿ ಕಂಪ್ಲೇಂಟ್ ಕೊಟ್ಟಾಗ, ದೂರು ಕೊಟ್ಟಾಗ ಆ ಮಂಗಳಮುಖಿಯರನ್ನೆಲ್ಲ ಎಡೆಮುರುಗಿ ಕಟ್ಟಿ ತದಬಂದಿಗೆ ತಂದರು. ಈಗ ಈ ರಸ್ತೆಯಲ್ಲಿ ನೋಡಿ, ಇಲ್ಲೂ ಕೂಡ ಅದೇ ಥರನೇ ಮಾರ್ಗದಲ್ಲಿ ಮತ್ತೆ ಹೆಣ್ಣು ಮಕ್ಕಳನ್ನು ತಡೆದು ದೌರ್ಜನ್ಯಯುತವಾಗಿ ದುಡ್ಡಿಸ್ಕೊಳ್ತಾ ಇದ್ದಾರೆ. ಇವರು ನಿಜವಾಗ್ಲೂ ಮಂಗಳಮುಖಿಯರೇ ಅಥವಾ ಮಂಗಳಮುಖಿಯರ ಥರ ವೇಷ ಬದಲಿಸ್ಕೊಂಡು ಹಣ ಸುಲಿಗೆ ಮಾಡ್ತಾ ಇದ್ದಾರಾ? ರಾತ್ರಿ ಹೊತ್ತು ಇದೇ ಥರ ಕೆಲಸ ಮಾಡಿದ್ರೆ ಗಂಡಸರು ಅವ್ರನ್ನ ದರೋಡೆಕೋರು ಅನ್ನುವ ಪೊಲೀಸರು ಈ ಕೃತ್ಯಕ್ಕೆ ಏನನ್ನು ಹೇಳಬೇಕು ಅರ್ಥ ಆಗುತ್ತಿಲ್ಲ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇದನ್ನು ತಡಿಬೇಕು. ಇಲ್ಲಿ ಸಾರ್ವಜನಿಕರು ಅಮಾಯಕರು, ಮುಗ್ಧರು, ಇವರ ಬೆಂಬಲಕ್ಕೆ ಇಲ್ಲಿ ಯಾರು ಸುತ್ತಮುತ್ತಲಿನ ಜನ ಬರುವುದೇ ಇಲ್ಲ. ಇಲ್ಲಿ ಸುಮ್ಮನೆ ಹಣ ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಇಂಥ ವ್ಯಕ್ತಿಗಳ ವಿರುದ್ಧ ದಯವಿಟ್ಟು ಕ್ರಮ ತೆಗೆದುಕೊಳ್ಳಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ವರದಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನಮಸ್ಕಾರ.